ಬಿಡುವನೆ, ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ, ಅನುಜದು ಶಾಸನ ಅವನನ್ನು ವಧಿಸದಿರುವನೆ, ಅನುಜದು ಶಾಸನ ಅವನನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರ ಎನಗೆ ಸರಿ, ಸಾಟಿ ಇರುವರ ಸಾಟಿ ಇರುವರ ಎನಗೆ ಸರಿ, ಸಾಟಿ ಇರುವರ ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತಿ, ಕುರುಕುಲ ಸಿಂಹಾಸನದಿ ಛಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯಲಿಸಿ ಬಾಳುತ್ತಿ, ಸಾಟಿ ಇರುವರ ಎನಗೆ ಸರಿ, ಸಾಟಿ ಇರುವರ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲವನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಾಗುವುದಿಲ್ಲವೇ? ತಾತ, ಏನು ಹೇಳಿದೆ? ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ ಅಗ್ರಜ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಮಹಾಪ್ರಭುಗಳಿಗೆ ಜಯವಾಗಲಿ. ವರ್ತಮಾನವೇನು? ಪುರುಷೋತ್ತಮನು ಆಗಮಿಸುತ್ತಿರುವನು. ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜನಾದ ನಾನು, ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಪಾಂಡವ ಪಕ್ಷಿಯಾದ ಆ ಗೋಪಾಲನು ಪುರುಷೋತ್ತಮನು? ಅವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿರುವ. ಯಾರು ಮಾತನಾಡುತ್ತಿರುವುದು? ಯಾರು? ವಿದುರ ಚಿಕ್ಕಪ್ಪ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ನಾನು, ಚಕ್ರವರ್ತಿಯಾದ ನಾನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚಿ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರವು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿದೆ. ಸಕಲ ವೀರರಿಂದ ಪರಿವೃತ್ತನಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಪೂಜ್ಯನು ಹಿರಿಯನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ರಾಜಸ್ಥಾನವೆಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರನೋಡು. ನಡೆದುರುಳ ನೀ ನಡೆದುರುಳ, ನಡೆದುರುಳ ನೀ ನಡೆದುರುಳ, ಕಡು ಸಡಗರದಿಂದಲೇ ನಡೆಯುವುದನ್ನು ನಡೆದುರುಳ ನೀ ನಡೆದುರುಳ.
ನಡೆದುರುಳ ವೀರರೆದುರಲ್ಲಿ ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ವೀರರೆದುರಲ್ಲಿ ಸಾರಿ ನುಡಿವೆಯ ಹೀನ ಕೃತ್ಯದ ನುಡಿಗಳನ್ನು ನಡೆದುರುಳ 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 ನಡೆದುರುಳ. ಎಲ್ಲವೋ ವಿದುರ, ಅಣ್ಣನ ಆಜ್ಞೆಯಂತೆ ಈಗಲೇ ಈ ಸಭೆ ಬಿಟ್ಟು ಆಚೆಗೆ ಹೊರಡು, ಇಲ್ಲವಾದಲ್ಲಿ ಅನರ್ಥವಾದೀತು, ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜೆರೆದಾಡುತ್ತಿರುವೆಯಲ್ಲ, ನಿನಗೆ ಕೇಡು ತಪ್ಪಿದ್ದಲ್ಲ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲೇ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಂದಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವೆಯಾ? ದುರದೋಯ್ ಪಾರ್ಥನ ಶಿರವಂ ತರಿರೋ, ದುರದೋಯ್ ಪಾರ್ಥನ ಶಿರವಂ ತರಿರೋ, ಧರಳಿ ಗುರುಳಿಸುವೆನೆನುತ ಶಪಥವನಾಂತು. ಮಹೇಶ್ವರನ ಕುವರನಂ ಮೆಚ್ಚಿಸಿ, ಕರ್ಣ, ಮಹೇಶ್ವರನ ಕುವರನಂ ಮೆಚ್ಚಿಸಿ ವರಛಾಪವನಾಂತು ನಿನಗೆ ಸಮರಾರಿ ಹರೇ. ಕರ್ಣ, ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಬೆದರುವೆಯಾ? ಈ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಹೇಳು, ಅಥವಾ ಇವನ ಬಿಲ್ಲಿನಿಂದ ನಮಗಾಗುವ ಪ್ರಯೋಜನವಾದರೂ ಏನು? ಚಿಂತಿಸಬೇಡ ಸಹೋದರ ದುಶ್ಯಾಸನ. ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದ್ದೇ ಆದರೆ ಅವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ ಅಗ್ರಜ. ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧವಾಗಿರುವುದೇ? ಹೌದು ಅಗ್ರಜ. ಎಲ್ಲಿ ಕೊಡುವುದನ್ನು ತೆಗೆದುಕೊಳ್ಳಿ ಅಗ್ರಜ. ಆ ಕೃಷ್ಣನು ಇಲ್ಲಿಗೆ ಬರುವ ವೇಳೆಗೆ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತೇನೆ. ದುರಹಂಕಾರದಿಂದ ಕುಳಿತಿರು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಹಾಗೆಯೇ ಕುಳಿತಿರುವವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳ. ಅಪಮಾನ, ಅಗೌರವ, ಗೌರವೇಶ್ವರ
ಸಿಂಹಾಸನದಿಂದ ಇಳಿದು ಬಂದಿರೋ ಅಥವಾ ಉರುಳಿ ಬಂದಿರೋ? ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದು, ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದರೆ ಹೊರತು ನಿನ್ನ ಕಾಲಿಗೆ ನಮಸ್ಕರಿಸಲು ಬಂದಿಲ್ಲ. ಹಾಗೊಂದು ವೇಳೆ ನಮಸ್ಕರಿಸಿದ್ದರೂ ಈ ಭೂಮಾತೆಗೆಂದು ತಿಳಿ, ನಿನಗೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು, ಏನು ಇದ್ದೇ ಇರುತ್ತದೆ. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ನಮ್ಮ ರಾಜನರ್ತನ. ಯಾರಲ್ಲಿ ರಾಜನರ್ತಕ್ಕೆಂದು ಬರಮಾಡಿ. ಬಂದು ನಿಂತಿದ್ದಾರೆ. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪರಾಜೇಶ್ವರ. ಭಯಂಕರ ರೂಪ ಮನೋಗರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ರೇಪೋ ಭಯಂಕರ ರೂಪ ಮನೋಗರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ, ರೇಪೋ ಭಯಂಕರ ರೂಪ ಮನೋಕರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ ಆಪ್ತ, ರಿಪು ಭಯಂಕರ ರೂಪ ಮನೋಕರ, ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ ಆಪ್ತ, ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಗಾಂಧಾರಿ ದೇವಿಯ ಪ್ರೇಮದ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ
ಎಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಹರಿಗಿಣದ ಕುರುವಂಶ ಕುಲ ತಿಲಕ್ ಮಕುಟೇಶ್ವರಾಧಿ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ಕರುಣಾಳು ಗುರುಭೂಪ ರಾಜೇಶ್ವರ ವರ್ಣಧಾರೆ ಈ ಚೆಲುವಾ ಕೊಳಲನಾ ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಜಗದ ಜನರ ಕೃಷ್ಣ ಮನವ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು ಕೃಷ್ಣ ಮತ್ತೊಮ್ಮೆ ನರ್ತಕಿಯರ ನಮನಗಳು 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 ನರ್ತಕಿಯರ ಮತ್ತದೇ ಪ್ರಮೋದ ಹೇಳಿ ಮತ್ತೊಮ್ಮೆ. ಕೃಷ್ಣ
takade mita kajonu takade mita kajonu de mita kajonu takade mita kajonu de mita kajonu de mita kajonu takade mita kajonu takade mita kajonu de mita kajonu de mita kajonu de mita kajonu takade mita kajonu de mita kajonu de mita kajonu de mita kajonu de mita kajonu takade mita kajonu takade mita kajonu takade mita kajonu de mita kajonu da ditta kana kajom tajom tarida ka ditta kana kajom tajom tarida rita tajono takita tadimita kajono tarita tajono takita tadimita kajono ditta kana kajom tajom tarida ka ditta kana kajom tajom tarida rita tajono takita tadimita kajono tarita tajono takita tadimita kajono ditta kana kajom tajom tarida ka ditta kana kajom tajom tarita angkirta dari kirta 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 ditta kana kajom tajom tarida ka ditta kana kajom tajom tarita angkirta dari kirta 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 ditta kana kajom tajom tarida ka ditta kana kajom tajom tarita angkirta dari kirta dari dinginakum tangkirta dari kirta dari dinginato ditta kana kajom tajom tarida ka ditta kana kajom tajom tarita angkirta dari kirta dari dinginatum tangkirta dari kirta dari dinginato Tata kajono takade mita kajono di mita kajono takade mita kajono di mita kajono tajom takajom takita jom tadigina 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 tajom takajom takita jom tadigina 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 tajom takajom takita jom tadigina 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 ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗಣದಾರಿ ಓ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಕರುಣಾಳು ಗುರುಭೂಪರಾಜೇಶ್ವರ ಕರಗಿಣತ ಗುರುವಂಶ ಕುಲ ತಿಲಕ್ ಮಕುಟೇಶ್ವರಾಧೀರ್ ಗುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀರ್ ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪರಾಜೇಶ್ವರ ಕರುಣಾಳು ಗುರುಭೂಪ ರಾಜೇಶ್ವರ 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 ಯಾರಲ್ಲಿ ರಾಜನರ್ತಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಮಹಾಪ್ರಭುಗಳು ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಈ ಸಭೆಯ ಮುಂದೆ ತಿಳಿಸಬಹುದು. ಆಗಬಹುದು. ಪರಮ ಪೂಜ್ಯರಾದ ಆಚಾರ್ಯ ಕುರುವೃತ್ತರೇ, ಕೌರವ ಪಕ್ಷೀಯರೇ, ಇಂದು ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೆ.
ಅವರು ನನ್ನೊಡನೆ ಕಳುಹಿಸಿರುವ ಸಂದೇಶವನ್ನು ತಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ನ್ಯಾಯಶೀಲರೂ ಆದ ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಉಪಪ್ಲಾವನ ನಗರಕ್ಕೆ ಹಿಂದಿರುಗಿದರಲ್ಲವೇ? ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ಮುಂದೆ ನೀವು ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇಂತಿಂತಹ ಮಹಾಪಾಪಗಳೆಲ್ಲವನ್ನು ಮನ್ನಿಸಿ ಕೇವಲ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಯಾರೋ ಭರತ ಭೂಮಿಗೆ ಸ್ವತಂತ್ರರಾರೋ. ಗುರು ದ್ರೋಣರೇ, ಅರಸು ಕುಲ ನಶಿಸಿದೆ ಮಹಾರಾಜ. ಭರಣಿಯಾಳಿದವರೆಲ್ಲ ಮರಳಿ ಬರರೋ. ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ.
ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮಗೇ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಶವಾಸಕರೇ, ದ್ರೋಣಾಚಾರ್ಯರೇ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಮಾತುಗಳನ್ನು ತಾವೆಲ್ಲರೂ ಕೇಳಿದಿರಲಿವೆ. ಅದರಂತೆ ನಡೆದುಕೊಳ್ಳುವರೆಂದು ನನ್ನ ಕೋರಿಕೆ. ದುರ್ಯೋಧನ, ಹೇಳುವಿರಿ ಕೇಳು. ತಾತ, ಸಮರ ಸಮರವು ಬೇಡವಯ್ಯ, ಸುಯೋಧನ ಸಮರವು ಬೇಡವಯ್ಯ. ಸಮರವು ಬೇಡವಯ್ಯ, ಸುಯೋಧನ ಸಮರವು ಬೇಡವಯ್ಯ. ತಾತ, ಸಮರವೆಸಗಿನಿ ಅನುಜದ ನೋಯ್ಬೋದು. ಸಮರವೆಸಗಿನಿ ಅನುಜದ ನೋಯ್ಬೋದು. ಅನುಚಿತವೇ ನಿನಗೆ ಸುಯೋಧನ, ಅನುಚಿತವೇ ನಿನಗೆ ಸುಯೋಧನ. ಸಮರವು ಬೇಡವಯ್ಯ, ಸುಯೋಧನ ಸಮರವು ಬೇಡವಯ್ಯ. ವರಮುರ ಹರಿಯ ನುಡಿಯನು ಹಾರಿಸಿ ಸುಯೋಧನ. ವರಮುರ ಹರಿಯ ನುಡಿಯನು ಹಾರಿಸಿ ಕ್ಷೇಮದಿಂದಾಳುವುದು ಸುಯೋಧನ. ಕ್ಷೇಮದಿಂದಾಳುವುದು ಸುಯೋಧನ. ಸಮರವು ಬೇಡವಯ್ಯ, ಸುಯೋಧನ ಸಮರವು ಬೇಡವಯ್ಯ. ಸುಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಆದ್ದರಿಂದ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಏತಕ್ಕೆ ಅನುಜರೊಳ್ ಬಿಡು ಪಂಥ, ಏತಕ್ಕೆ ಅನುಜರೊಳ್ ಬಿಡು ಪಂಥ, ಸಲ್ಲದು ವೈರ ಸಾಧಿಸದಿರು ಛಲ, ಸಲ್ಲದು ವೈರ ಸಾಧಿಸದಿರು ಛಲ. ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ, ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ್ಯ. ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ, ದುರುಳರ ಬೋಧೆಗೆ ಕಿವಿಗೊಡದಿರು ಜೋಗೆ. ರಾಜ್ಯವನೇ ಕೊನೆ ಸುಖದಿ ಬಾಳು, ರಾಜ್ಯವನೇ ಕೊನೆ ಸುಖದಿ ಬಾಳು. ಏತಕ್ಕೆ ಅನುಜರೊಳ್ ಬಿಡು ಪಂಥ, ಬಿಡು ಪಂಥ, ಬಿಡು ಪಂಥ.
ಶ್ರೀಕೃಷ್ಣನ ಸಂದೇಶವು, ಪೂಜ್ಯ ಭೀಷ್ಮರ ಉದ್ದೇಶವು, ನನ್ನ ಆದೇಶವೂ ಕೂಡ ಒಂದೇ ಆಗಿರುವುದು. ಶಾಂತಿ ಸಂಧಾನಕ್ಕೆ ಬಂದವರನ್ನು ಯುದ್ಧವೀರರನ್ನಾಗಿ ಮಾಡಬೇಡ. ಪಾಂಡವರು ಈಗ ಸಂಧಾನಕ್ಕೆ ಬಂದಿರುವರು. ಇದು ಸುಸಮಯ. ಪಾಂಡವರು ಅನ್ಯರೇ, ನಿನಗೆ ಸಹೋದರರಲ್ಲವೇ? ಈ ರಾಜ್ಯವನ್ನು ಆಳುವ ಅಧಿಕಾರ ನಿನಗೆ ಎಷ್ಟಿದೆಯೋ ಅಂತೆಯೇ ಪಾಂಡವರಿಗೂ ಕೂಡ ಇದೆ. ಆದುದರಿಂದ ನೀನು ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಬರಬೇಕಾದಂಥ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಏನು ಮಾಡಲಿ? ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಆದ್ದರಿಂದ ನಾನು ಹೇಳುವುದಿಷ್ಟೇ. ನಿನ್ನ ತಂದೆ ಪಿತಾಮಹ ಭೀಷ್ಮರು ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೊಲ್ಲಿರೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಾಣಸಿಗುತ್ತವೆ. ಆ ಪಾಂಡವರು ಮಾತ್ರ ನಿರ್ದೋಷಿಗಳು. ಪಾಂಡವ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿ ಮುಗಿಸಿರುವೆ. ಆದರೆ ನಿನ್ನ ಮರಳು ಮಾತಿಗೆ ಒಡಂಬಡುವ ಅಪ್ರಬುದ್ಧನಲ್ಲ ಏ ಕೌರವೇಶ್ವರ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯಿಂದ ಕೂಡಿದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿಲ್ಲಿಸು ನಿನ್ನ ವಾಕ್ಪಟುತ್ವ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ? ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ ಕೃಷ್ಣ. ಈ ಕೌರವೇಶ್ವರನನ್ನು ಸದೆಬಡಿಯಬೇಕೆಂದಿರುವನಲ್ಲವೇ ಆ ನಿನ್ನ ಭೀಮ? ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲವೇ ಆ ನಿನ್ನ ಪಾರ್ಥ? ಅದು ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ಸದಾ ಕಾಲವು ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡುತ್ತಿರುವರಲ್ಲ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಈ ಭರತ ಖಂಡದಲ್ಲಿ ಅಖಂಡ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಯೋಜನೆಯನ್ನು ಹಾಕುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಾಶಯ. ನಾವೇ ಶ್ರೇಷ್ಠರು, ನಾವೇ ಸಮರ್ಥರು, ನಾವೇ ಬಲವಂತರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿಯೇ, ಈ ದುರ್ಯೋಧನನ ನಿರ್ಧಾರವು ಚಲಿಸದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹಾಡು
ಅಣ್ಣನ ಮಾತುಗಳು ಎಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಭೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದೇ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡವೋ ಈ ಜಗದೇ. ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದಿ ರಾಜ್ಯವನು. ನಾಡು ದೊರಕದು ಕಾಡಿಗೋಗಲಿ ನೀಡಲಾಗದಿ ರಾಜ್ಯವನ್ನು. ದುಷ್ಟ ಪಾಂಡವರ ಕುಟ್ಟಿಕೊಳ್ಳುವೆ ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಮೆಟ್ಟಿ ಮೆರೆಯುವೆ ಧರೆಯೊಳಗೆ. ಸಹೋದರ ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡುವ ಗಂಡುಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ. ಪಾಂಡವರು ಎಲ್ಲ ನಾವು ಕೇಳಿಗೊಡೆ. ಪಾಂಡವರು ಎಲ್ಲ ನಾವು ಕೇಳಿಗೊಡೆ. ಯಾರು ಕರೀತವರು ರಾಜನಿಗೆ. ಯಾರು ಕರೀತವರು ಎನಗೆ ರಾಜನಿಗೆ. ಪಾಂಡವರು ಎಲ್ಲ ನಾಮ ಕೇಳಿದರೆ. ಪಾಂಡವರು ಎಲ್ಲ ನಾಮ ಕೇಳಿದರು. ತರತರನೆ ತರತರಿಸಿ ಬರದಿಗಳು ತರತರಿಸಿ ತರತರನೆ ಬರದಿಗಳು. ಯಾರು ಸರಿ ಯಾರು ಸರಿ ಯಾರು ಸರಿ. ವೀರಸಿಂಧು ರಾಜನಿಗೆ ವೀರಸಿಂಧು ರಾಜನಿಗೆ. ಕೃಷ್ಣ, ಸಮಯ ಒದಗಿ ಬಂದಾಗ ಸಮರಿಗೆ ಸಿದ್ಧರಾಗುವುದೇ ಈ ಕ್ಷಾತ್ರಿಯರ ಕರ್ತವ್ಯ. ನೀನಿನ್ನು ಕಾಲಹರಣ ಮಾಡದೆ ಹೊರಡುವುದೇ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮವೈರಿಯಾದ ಅರ್ಜುನನ ಮೇಲಿನ ನನ್ನ ಹಗೆತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಧೇಂದ್ರ ಮಿತ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿದಿರೇ ಮಹಾರಥಿಕರೆಂದೆನಿಸಿ. ಮತಿಗೆಟ್ಟು ನುಡಿದಿರೇ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವ ತನಕ. ದುರುಳ ಪಾರ್ಥನ ಶಿರವ ಹರಿವ ತನಕ. ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ ಮಿತ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ
ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲಿಚ್ಛಿಸುವಿಯ? ಇದು ನಿನ್ನ ಧರ್ಮವೇ? ಕೃಷ್ಣ, ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನುಮನ ಧನಗಳನ್ನು ಅರ್ಪಿಸುವ ಈ ನನ್ನ ಧರ್ಮವು ಎಷ್ಟೋ ಮೇಲೆ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಭಲೆ ಅಂಗಾಧಿಪ, ನಿನ್ನ ದರ್ಪದ ನುಡಿಗಳಿಂದ ಈ ಯಾದವಾಗ್ರಣಿಯ ಕಂಠ ಬೀರಿದಂತಾಯಿತು. ಮೇರ ಮೀರಿ ಈ ಮಧೋನ್ಮತ್ತರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು ದುರ್ಯೋಧನ. ಭಾರತ ಭೂಮೀಶ ಜಯಿಸಿತು ರಾಜ, ಭಾರತ ಭೂಮೀಶ ಜಯಿಸಿತು ರಾಜ, ನಿರಾಕರಿಸದಿರೈ ಭಾರತ ಭೂಮೀಶ ಜಯಿಸಿತು ರಾಜ. ಕರೆಸಿಗ ನೀನನು ಜಾತರ, ಕರೆಸಿಗ ನೀನನು ಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ, ಧರೆಯ ನಿತ್ತು ಖ್ಯಾತಿ ಪಡೆ ಯಾರು ಭೈರವನು ಸೈರಣೆಯ ತಾಳೆ, ಸೈರಣೆಯ ತಾಳೆ ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಭರಯುತ ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಭರಿತ ಗುಣಯುತ ನಿಂದಿ ಮೊರೆ ಭಾರತ ಭೂಮಿ ಸಾಗರಿಸದಿರೇ ಭಾರತ ಭೂಮಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಈ ನಿನ್ನ ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುವಂಶವನ್ನೇ ಮಾರಣ ಹೋಮ ಮಾಡಬೇಕು. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ನಿರಾಯಾಸವಾಗಿ ಈ ಸಾಮ್ರಾಜ್ಯ ಶಾಸನವು ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ನೀನು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರಿಗೆ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತೆ? ಪಾಂಡವರು ಜೂಜೋಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ.
ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲೆ ಕೃಷ್ಣ ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲೆ ರೂಢಿಯೊಳಗವರದಂತು ಶ್ರೇಷ್ಠರನಿ ಪರೈ ಮೂಢತನವಿದಲ್ಲದೆ ಈ ಸಂಧಿಯ ಬಯಕೆ ಕೃಷ್ಣ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀನಿರಲ್ಲವಾ ಕೃಷ್ಣ ಅರಿತು ನೀನಿರಲ್ಲವ ಭ್ರಾಂತಿ ಮೂಡಿವೆಯ ಮುಕುಂದ ಭ್ರಾಂತಿ ಮೂಡಿವೆಯ ಮುಕುಂದ ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಬರವನ್ನು ತೋರಿಸುವೆಯಾ ಯದುಪತಿ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಕ್ಷಮ್ಯ, ಅನಂತ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರುವಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆಳೆದುದನ್ನು ಮರೆತೆಯ? ಸಹೋದರರ ಪತ್ನಿ ಎಂಬುದನ್ನು ಮರೆತು ತುಂಬಿದ ರಾಜಸಭೆಗೆ ಆಕೆಯನ್ನು ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ಸತ್ಯವಂತರು, ನ್ಯಾಯಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯಾಚರಣೆಯಲ್ಲಿಯೇ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದಿರುವ ಈ ಕೆಚ್ಚದಿಯ ಕಟ್ಟಾಳು ಕಲಿ ಕೌರವೇಶ್ವರನನ್ನು ಕಂಡು ಅಂದು ಆ ಮಯಸಭೆಯಲ್ಲಿ ಕೈ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟೆನು ಕೃಷ್ಣ ಛಲವೆಂಬ ವಜ್ರ ಕವಚವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ಕೆರೆದು ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ.
ಹಸ್ತಿನಾವತಿಯ ಮಣಿಮಗುಟೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮನು ಈ ಹಸ್ತಿನಾವತಿಯ ಮಹನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಮಣ್ಣಿಗೆ ಛಲ ಛಲ ಛಲವನ್ನು ಬಿಡೆ ನೆಲವನ್ನು ಕೊಡೆ. ಕೇಳು ಮುರಹರಿಯ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ ಇಷ್ಟ. ಕೇಳು ಮುರಹರಿಯೇ ಹಠ ಮಾಡಿ ಎಲ್ಲಲ್ಲಿ ಅವ ರಾಜ್ಯವ ಛಲವನು ಬಿಡದಲೆ ಕಡುಗಲಿ ದರ್ಪದೆ. ಛಲವನು ಬಿಡದಲೆ ಕಡುಗಲಿ ದರ್ಪ ಛಲವ ಜಯಿಸಿ ಕನ ಮುದದೊಳುಲ ಛಲವ ಜಯಿಸಿ ಕನ ಮುದದಿ ಮೆರೆದೆ ಕೊಡುವುದಿಲ್ಲ ಬೋರ್ರಾಜ್ಯವ. ಕಟಕಾಟೆಯ ಮಾತೀತು ನಿರಂತರದಿ ಕೊಡುವುದಿಲ್ಲ ಬೋರ್ರಾಜ್ಯವ. ಕಟಕಾಟೆಯ ಮಾತೀತು ನಿರಂತರದಿ ಕೊಡುವುದಿಲ್ಲ ಬೋರ್ರಾಜ್ಯವ. ಕೃಷ್ಣ ಆ ಪಾಂಡು ನಂದನರು ಎನ್ನೊಡ ಯುದ್ಧವ. ಆ ಪಾಂಡು ನಂದನರು ಎನ್ನೊಡ ಯುದ್ಧವ ಮಾಡಿ ಎಲ್ಲಲ್ಲಿರೋ ಧೀರತ್ವದಿ ಯುದ್ಧ ಮಾಡಿ ಎಲ್ಲಲ್ಲಿರೋ ಧೀರತ್ವದಿ ಕೊಡುವುದಿಲ್ಲ ಬೋರ್ರಾಜ್ಯವ. ಕಟ್ಟ ಕಡೆಯ ಮಾತಿದು ನಿರಂತರದಿ ಕೊಡುವುದಿಲ್ಲ ಬೋರ್ರಾಜ್ಯವ. ಕೊಡುವುದಿಲ್ಲ ಬೋರ್ರಾಜ್ಯವ. ಕೊಡುವುದಿಲ್ಲ ಬೋರ್ರಾಜ್ಯವ. ಕೃಷ್ಣ ಆ ಪಾಂಡವರು ಯುದ್ಧವನ್ನು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರತಿಕರ ವೀರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು ಕೃಷ್ಣ, ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಖಡಾಖಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೋಗು, ಹೋಗಿ ಹಾನಿನ ಹೇಳಿ ಪಾಂಡವರಿಗೆ ಹೇಳು, ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಸಿದ್ಧಪಡಿಸಿಕೋ ಎಂದು. ಕಪಿ ಬೇಡೈಸು ಯೋಧನೆ ತೋರಿ ಗಡ್ಡಾಪಿಯೊಳು ಕೃಷ್ಣ ಕಪಿ ಬೇಡೈಸು ಯೋಧನೆ ತೋರಿ ಗಡ್ಡಾಪಿಯೊಳು ಅದಕ್ಕಿಂತ ಒದರುವ ಅದೇ ಮಾತ ನುಡಿಯುವೆ, ಅದಕ್ಕಿಂತ ಒದರುವ ಅದೇ ಮಾತ ನುಡಿಯುವೆ. ಕುಲಹೀನ ಕುಲವ ಭರತೆಯ ತುರದೊಳು ಕಡಿಯದೆ ಬಿಡುವೆಲೆ. ಕುಲಹೀನ ಕುಲವ ಭರತೆಯ ತುರದೊಳು ಕಡಿಯದೆ ಬಿಡುವೆಲೆ. ಅದನ್ನದೊಳ್ಳು ನಿನ್ನ ಮದವನಡಗಿಪ ಅದನ್ನದೊಳ್ಳು ನಿನ್ನ ಮದವನಡಗಿಪ ಹರಿಹರ್ ಮರುಳೆ ಚಂದ ಮತಿಯಂತೆ ಮುಂದ ನರಿಯದೆ ಮಂದ ಮತಿಯಂತೆ ಮುಂದ ನರಿಯದೆ ದುಂದಗವಾ ಪಡುವೆ ಸುಯೋಧನ ದುಂದಗವಾ ಪಡುವೆ. ಸಾರು ನಾ ಸಹಿಸಿ ನಿನ್ನ ಮೋಸ, ಸಾರು ನಾ ಸಹಿಸಿ ನಿನ್ನ ಮೋಸ. ಸಬಲ್ಲವರಾರಿದಳು ಸಬಲ್ಲವರ ಪರಮ ಪುರುಷನೆನಿಪ ಬಿರುದನು ಕೊಡವಿಯೊಳ್ ಅಡಗಿಪೆ ಕೆಡುಕನೆ. ಪರಮ ಪುರುಷನೆನಿಪ ಬಿರುದನು ಕೊಡವಿಯೊಳ್ ಅಡಗಿಪೆ ಕೆಡುಕನೆ. ಕತಿ ಬೇಡೈಸು ಯೋಧನೆ ತೋರಿ ಕತಿ ಬೇಡೈಸು ಯೋಧನೆ ತೋರಿ ದುರ್ಯೋಧನ, ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟೆಯಾ? ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲ ಕಳಂಕ ಸ್ವರೂಪನೇ. ದುರ್ಯೋಧನ,
ನಿನ್ನ ಈ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲಿ ನಿರ್ಣಯಿಸಿ ಸಾರ್ವಭೌಮರಿಗೆ ಮುಖ್ಯ ಸಲಹೆ ನೀಡಿದ್ದೇನೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗಿಯೇ ಇರಬೇಕು. ಹೌದು, ನಿನ್ನ ಈ ಅದ್ಭುತವಾದ ರಾಯಭಾರಕ್ಕೆ ನನ್ನದು ಅತ್ಯದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳೇ? ನಿನ್ನನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಪಾಠವನ್ನು ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಿ ಲಕ್ಷಿಸಿದಂತೆ ನೀವು ನನ್ನನ್ನು ಬಂಧಿಸಲು ಸಾಧ್ಯವಿಲ್ಲ. ಎಲ್ಲಿ? ಈಗ ಬಂಧಿಸಿ ನೋಡೋಣ. ಕೃಷ್ಣ, ಕೃಷ್ಣ, ಸಹೋದರ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ. ಕರ್ಣ, ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡುವುದಿದೆ. ಬಾಯಲ್ಲಿ ಮಾತಿಗೆ ಬ್ರಹ್ಮಾಂಡವನ್ನು ತೋರಿಸಿದ ಮುರಹರಿ, ಕ್ಷೀರಸಾಗರವನ್ನು ಮಂಥನ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಬಡಿಸಿದ ಹರಿಸರ್ವೋತ್ತಮ. ಇಂತಹ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಬಹುದೂರ ಕರೆತರಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೆ. ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ,